ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಈ ವಿಡಿಯೋದಲ್ಲಿ ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ನೋಡೋಣ. ಈ ವರ್ಷದ ಥೀಮ್ ಬಂದು ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ, ದ ಗ್ಲೋರಿ ಆಫ್ ದಿ ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಅಂತ. ನೋಡಿ, ನಮ್ಮ ಲಾಲ್ಬಾಗು ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಈ ಲಾಲ್ಬಾಗ್ನ ವರ್ಷದಲ್ಲಿ 2 ಸಾರಿ ಕೆಲವೇ ದಿನಗಳ ಕಾಲ ಸಾವಿರಾರು ಹೂವುಗಳಿಂದ ಕಂಗೊಳಿಸುತ್ತೆ. ಅದು ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ, ಮತ್ತೊಂದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ. ಈ ಸಮಯದಲ್ಲಿ ಅತ್ಯಾಕರ್ಷಕ ಹೂವಿನ ಅಲಂಕಾರ, ಫೋಟೋ ಸ್ಪಾಟ್ಗಳು, ಕರ್ನಾಟಕದ ವೈಭವದ ಕಲಾಕೃತಿಗಳು ಇವೆಲ್ಲವನ್ನ ಈ ಸಮಯದಲ್ಲಿ ಲಕ್ಷಾಂತರ ಜನ ವೀಕ್ಷಿಸುತ್ತಾರೆ. ಆಮೇಲೆ ಅಲ್ಲಲ್ಲಿ ಹೆಲ್ತ್ ಚೆಕಪ್ಪು ಕ್ಯಾಂಪ್ಸ್ ಹಾಕಿದ್ದಾರೆ. ಈ ಗ್ರೀನರಿ ಎಲ್ಲ ನೋಡಿದ್ರೆ ಲಾಲ್ಬಾಗು ನಮ್ಮ ಬೆಂಗಳೂರಿನ ಹೆಮ್ಮೆ. ನಿಜವಾಗ್ಲೂ ತುಂಬ ಅದು ಖುಷಿ ಪಡ್ತೀವಿ ನಾವು. ಭಾರತ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾದ ಬೊಟಾನಿಕಲ್ ಗಾರ್ಡನ್ ಸಹ ನಮ್ಮ ಲಾಲ್ಬಾಗ್ನಲ್ಲಿದೆ. ಈ ಫ್ಲವರ್ ಶೋ ಇಲ್ಲದೆ ಇದ್ದಾಗಲೇ ಜನರು ತುಂಬಿ ತುಳುಕ್ತಾ ಇರುತ್ತೆ ಈ ನಮ್ಮ ಲಾಲ್ಬಾಗು. ಇನ್ನು ಈ ಫ್ಲವರ್ ಶೋ ಈಗ 6ನೇ ತಾರೀಕಿಂದ ಶುರುವಾಗಿದೆ, 17ನೇ ತಾರೀಕುವರೆಗೂ ಎಂಡ್ ಆಗುತ್ತೆ. ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೂ ನಮ್ಮ ಲಾಲ್ಬಾಗ್ ತೆರೆದಿರುತ್ತೆ. ನೋಡಿ, ಸೂರ್ಯಕಾಂತಿ ಹೂಗಳದ್ದು ಪ್ರದರ್ಶನ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಇದು ಕೂಡ ಈ ಸಲ ಈ ಒಂದು ಪ್ರದರ್ಶನದ ಆಕರ್ಷಣೆ. ಮಳೆ ಬರೋದು ಹೋಗೋದು ಆಗ್ತಾ ಇದೆ, ಅದರಿಂದನೇ ಛತ್ರಿ ತಗೊಂಡು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ ನಾನು. ನೋಡಿ, ಎಲ್ಲಿ ತುಂತುರು ಮಳೆ ಕಾಣಿಸ್ತಾ ಇದೆ ನೋಡಿ. ಒಂದು 5 ನಿಮಿಷ ನಿಲ್ಲೋದು, ಮತ್ತು 5 ನಿಮಿಷ ಪಟ 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 ಅಂತ ಬರೋದು. ನಮ್ಮ ಚಿಕ್ಕ ಮಗ ನಾನು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾತು ಹೇಳ್ಕೊಂಡು. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಸಣ್ಣ ಕಂದಮ್ಮಗಳಿಗೆ ಹಾಲು ಉಣಿಸೋದಕ್ಕೆ ವಿಶೇಷವಾದ ವ್ಯವಸ್ಥೆ ಮಾಡಿದ್ದಾರೆ. ಅದು ನಿಜವಾಗ್ಲೂ ನನಗೆ ತುಂಬ ಮೆಚ್ಚುಗೆ ಆಯಿತು.
ನೋಡ್ರಿ, ಇದು ಪ್ರಸಿದ್ಧವಾದ ಲಾಲ್ಬಾಗ್ನ ಗಾಜಿನ ಮನೆ ಒಳಭಾಗ. ಇಲ್ಲಿ ಗಂಗಾ ರಾಜವಂಶದ ಇತಿಹಾಸ, ಶಿಲ್ಪಕಲೆ ಮತ್ತು ಸಂಸ್ಕೃತಿಯನ್ನು ಹೂವಿನ ಕಲಾಕೃತಿಗಳ ಮೂಲಕ ಅನಾವರಣಗೊಳಿಸಿದ್ದಾರೆ. ತುಂಬ ಅದ್ಭುತವಾಗಿದೆ. ಅವರ ಶ್ರಮಕ್ಕೆ ನಿಜವಾಗ್ಲೂ ಏನು ಹೇಳಿದ್ರು ಸಾಲದು, ಅಷ್ಟು ಶ್ರಮ ವಹಿಸಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲಿನ ಗಂಗಾ ಸಾಮ್ರಾಜ್ಯದ ಥೀಮ್ನ ಕೆಲವು ಮುಖ್ಯಾಂಶಗಳಂದರೆ 1300 ವರ್ಷಗಳ ಹಳೆಯ ಬೇಗೂರು ನಗೇಶ್ವರ ದೇವಾಲಯದ ಭವ್ಯ ಪ್ರತಿಕೃತಿ ಮಾಡಿದ್ದಾರೆ. ನೋಡಿ, ನಮ್ಮ ರಾಜರುಗಳು, ಗಂಗರಾಜರುಗಳು ಹೇಗೆ ಪ್ರತಿಮೆಗಳು ಹೆಂಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರ ಶೌರ್ಯ, ಅವರ ಪ್ರತಾಪ ಮುಖದಲ್ಲಿ ಎದ್ದು ಕಾಣೋ ಥರ ಮಾಡಿದ್ದಾರೆ. ಇದನ್ನು ಮಾಡಿದವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಪ್ರಸಿದ್ಧ ಊಟದ್ದು ರಾಗಿ ಅಂದರೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ರಾಗಿ ಕಣಗಳು ಮಾಡಿ ಹಿಂಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ರಾಗಿನ ಎಲ್ಲನೂ ಚೀಲಗಳಿಗೆ ತುಂಬಿಸೋದು, ಆಮೇಲೆ ಗಾಡಿಗಳಲ್ಲಿ ಮನೆಗೆ ತುಂಬಿಸೋದು. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಶ್ರವಣಬೆಳಗೊಳದ ಭಗವಾನ್ ಬಾಹುಬಲಿ ಪ್ರತಿಮೆ ಹಾಗೂ ತಲಕಾಡಿನ ದೇವಾಲಯಗಳ ಮಾದರಿಗಳು ಮಾಡಿದ್ದಾರೆ. ಭಗವಾನ್ದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಸ್ವಾಮಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ, ಗಂಗರ ಆಳ್ವಿಕೆಯೆಲ್ಲ ಇತಿಹಾಸದ್ದು ಚಿತ್ರಗಳು ಹಾಕಿದ್ದಾರೆ. ಇದು ಉದ್ದಕ್ಕೂ ಓದ್ಕೊಂಡು ಹೋದರೆ ಅವ್ರ ಇತಿಹಾಸ ಎಷ್ಟು ಅದ್ಭುತವಾಗಿದೆ ಅಂತ ಗೊತ್ತಾಗುತ್ತೆ.
ಗಂಗಾಧರೆಗಳ ಆಳ್ವಿಕೆ ಮತ್ತು ಗಜಸೇನೆಯ ಕಲಾಕೃತಿಗಳು ತುಂಬ ಚೆನ್ನಾಗಿ ಬಂದಿವೆ, ಅದ್ಭುತವಾಗಿದ್ದಾವೆ. ಎಲ್ಲ ಕಡೆ ಈ ರೀತಿ ಸ್ಕ್ಯಾನರ್ಗಳು ಹಾಕಿದ್ದಾರೆ. ಸ್ಕ್ಯಾನ್ ಮಾಡಿದರೆ ಈ ಪುಷ್ಪ ಪ್ರದರ್ಶನದ ಚಿತ್ರಗಳು ಹಾಗೇನೆ ಸಂಪೂರ್ಣ ಮಾಹಿತಿ ನಮಗೆ ಸಿಗುತ್ತೆ. ಇಲ್ಲಿ ಸುಮಾರು ಸ್ಟಾಲ್ಸ್ ಹಾಕಿದ್ದಾರೆ. ಆದರೆ ನಿರಂತರವಾಗಿ ತುಂತುರು ಮಳೆ ಬರ್ತಾ ಇದ್ದಿದ್ದರಿಂದ ವ್ಯಾಪಾರಕ್ಕೆ ತುಂಬ ತೊಂದರೆ ಆಯಿತು, ಜನಗಳಿಗೂ ತುಂಬಾ ಗಡಿಬಿಡಿ ಆಯಿತು. ನಮಗೂ ಸಹ ಮಳೆಯಿಂದ ತುಂಬ ಶಾಪ್ಸು ಮತ್ತು ಬೇರೆ ಕಡೆ ಎಲ್ಲ ನೋಡಲಿಕ್ಕೆ ಆಗಲಿಲ್ಲ. ಆದರೆ ಫಲಪುಷ್ಪ ಪ್ರದರ್ಶನ ಮಾತ್ರ ತುಂಬ ಅದ್ಭುತವಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ತಪ್ಪದೇ ಹೋಗಿ ಬನ್ನಿ, ಖುಷಿ ಪಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದು ಇರೋರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.